ಬಿಜೆಪಿಯಿಂದ ಇಬ್ಬರನ್ನ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಾಪಸ್ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈಶ್ವರ್ ಖಂಡ್ರೆ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರೆ ಕಾಂಗ್ರೆಸ್ಗೆ ಬರೋದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಈಗ ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಒತ್ತು ರತ್ನಗಳೆಲ್ಲ ಮಡಿಕೊಳ್ಳಿ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದು ಅವರ ಆಂತರಿಕ ಒಂದು ತೀರ್ಮಾನಗಳು. ಅದೇ ಮುನಿರತ್ನನೇ ಅವರಿಗೆ ಮಾಡೆಲ್ ಅಲ್ವಾ? ಬರಿಬೇಕು, ಮುನಿರತ್ನ ಮಾಡೆಲ್ ಅಲ್ಲಿ ಮುಂದಿನ ಸರ್ಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆಗೆ ಹೋಗ್ಲಿ ನೋಡಿ. ಅದಕ್ಕೆ ನಾವು ಸ್ಟಿಕ್ ಮಾಡಿದ್ಕೆ ಬಿಟ್ಟು ಹೋಗಿದಾರಲ್ಲ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಹೆದರಿ ಓಡೋಗಿದ್ದಾರೆ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಇಬ್ಬರನ್ನ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಾಪಸ್ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈಶ್ವರ್ ಖಂಡ್ರೆ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರೆ ಕಾಂಗ್ರೆಸ್ಗೆ ಬರೋದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಈಗ ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಒತ್ತು ರತ್ನಗಳೆಲ್ಲ ಮಡಿಕೊಳ್ಳಿ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದು ಅವರ ಆಂತರಿಕ ಒಂದು ತೀರ್ಮಾನಗಳು. ಅದೇ ಮುನಿರತ್ನನೇ ಅವರಿಗೆ ಮಾಡೆಲ್ ಅಲ್ವಾ? ಬರಿಬೇಕು, ಮುನಿರತ್ನ ಮಾಡೆಲ್ ಅಲ್ಲಿ ಮುಂದಿನ ಸರ್ಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆಗೆ ಹೋಗ್ಲಿ ನೋಡಿ. ಅದಕ್ಕೆ ನಾವು ಸ್ಟಿಕ್ ಮಾಡಿದ್ಕೆ ಬಿಟ್ಟು ಹೋಗಿದಾರಲ್ಲ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಹೆದರಿ ಓಡೋಗಿದ್ದಾರೆ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಇಬ್ಬರನ್ನ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಾಪಸ್ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈಶ್ವರ್ ಖಂಡ್ರೆ ಆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರೆ ಕಾಂಗ್ರೆಸ್ಗೆ ಬರೋದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಈಗ ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ,
ಹೋಗಿದ್ರ ಮುತ್ತು ರತ್ನಗಳೆಲ್ಲ ಮಡಿಕೊಳ್ಳಿ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದು ಅವರ ಆಂತರಿಕ ಒಂದು ತೀರ್ಮಾನಗಳು. ಅದೇ ಮುನಿರತ್ನನೇ ಅವರಿಗೆ ಮಾಡೆಲ್ ಅಲ್ವಾ? ಬರಿಬೇಕು, ಮುನಿರತ್ನ ಮಾಡೆಲ್ ಅಲ್ಲಿ ಮುಂದಿನ ಸರ್ಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆಗೆ ಹೋಗ್ಲಿ ನೋಡಿ. ಅದಕ್ಕೆ ನಾವು ಸ್ಟಿಕ್ ಮಾಡಿದ್ಕೆ ಬಿಟ್ಟು ಹೋಗಿದಾರಲ್ಲ. ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಹೆದರಿ ಓಡೋಗಿದ್ದಾರೆ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಇಬ್ಬರನ್ನ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಬರ್ತಿದ್ದಾರೆ. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಎಸ್ ಸಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಾಪಸ್ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈಶ್ವರ್ ಖಂಡ್ರೆ ಆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರೆ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆಸ್ಬಿಟ್ಟಿದ್ದಾರೆ. ಅವರಿಬ್ರು ಈ ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ರಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮುತ್ತು ರತ್ನಗಳೆಲ್ಲ ಮಡಿಕೊಳ್ಳಿ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದು ಅವರ ಆಂತರಿಕ ಒಂದು ತೀರ್ಮಾನಗಳು. ಅದೇ ಮುನಿರತ್ನನೇ ಅವರಿಗೆ ಮಾಡೆಲ್ ಅಲ್ವಾ? ಬರಿಬೇಕು, ಮುನಿರತ್ನ ಮಾಡೆಲ್ ಅಲ್ಲಿ ಮುಂದಿನ ಸರ್ಕಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆಗೆ ಹೋಗ್ಲಿ ನೋಡಿ. ಅದಕ್ಕೆ ನಾವು ಸ್ಟಿಕ್ ಮಾಡಿದ್ಕೆ ಬಿಟ್ಟು ಹೋಗಿದಾರಲ್ಲ. ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಹೆದರಿ ಓಡೋಗಿದ್ದಾರೆ. ಬಿಜೆಪಿಯವರಿಗೆ ಸತ್ಯ ಹೇಳಿದ್ರೆ ಅವರಿಗೆ ಆಗ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಇಬ್ಬರನ್ನ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಬರ್ತಿದ್ದಾರೆ. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಎಸ್ ಸಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ವಾಪಸ್ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಈಶ್ವರ್ ಖಂಡ್ರೆ ಆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರೆ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆಸ್ಬಿಟ್ಟಿದ್ದಾರೆ.